ಅಕ್ಕಿ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಸಾಹೇಬ್ರನ್ನ ವಿಶೇಷವಾಗಿ ಸರ್ ಈ ಸಮುದಾಯದ ಎಲ್ಲರನ್ನ ನಾನು ಅಭಿನಂದಿಸ್ತೇನೆ. ನನ್ನ ಗೆಲುವಲ್ಲಿ ನಿಮ್ಮ ಸಮುದಾಯ ಬಹಳ ದೊಡ್ಡ ಪಾತ್ರ ವಹಿಸಿದೆ. ಇನ್ನೊಂದು 20 ವರ್ಷ ಇದೇ ಪ್ರೀತಿ ತೋರಿಸಿ ನನ್ನ ಮೇಲೆ ದಯವಿಟ್ಟು. ಅದಾದ್ಮೇಲೆ ನನ್ನ ಮಗನ ಮೇಲೆ ತೋರಿಸಿ ನೀವು. ಅಲ್ಲ, ನಿಮ್ ಪ್ರೀತಿ ಇಲ್ಲದೆ ನಾನೇನು ಮಾಡಕ್ಕಾಗಲ್ಲ. ಅಲ್ಲ, ಈಗ ಇದನ್ನೆಲ್ಲ ನಾನು ನೆಕ್ಸ್ಟ್ ಎಲೆಕ್ಷನ್ ಬಂದಾಗೆ ಮಾತಾಡಕ್ಕಾಗಲ್ಲ. ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, ಕೇಸ್ ಹಾಕ್ಬಿಡ್ತಾರೆ. ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಅವಾಗ ಈ ವಿಡಿಯೋನಾದ್ರೂ ಹಾಕೋಬಹುದು. ಅಣ್ಣ ನೋಡೋಣ ಆಗ್ಲೇ ಹೇಳಿದ್ದೆ ಅಂತ. ಬಟ್ ನನಗೊಂದೇ ಒಂದು ಹೇಳ್ತೀನಿ ಅಣ್ಣ, ನಾನು ಆಗರ್ ಬಸ್ ನಿಮ್ಮಂತ ಖಂಡಿತವಾಗೂ ಅಲ್ಲ. ನಾನು ಪೆರೇಸಂದ್ರದಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡು ಸ್ಟ್ರಗಲ್ ಮಾಡಿ ಇದೇ ನನಗೆ ನಿಮ್ ಸಮುದಾಯದ ಒಂದು ಚೌಲ್ಟ್ರಿ ಇದಾರಣ್ಣ, ಲಕ್ಕಮ್ಮ ಚೌಲ್ಟ್ರಿ ಅಣ್ಣ. ದೇವರಾಣೆಗೂ ಒಂದೊಂದ್ಸಲ ನಾನು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೋದಾಗ ಊಟಕ್ಕೆ ಕಾಸಿರ್ತಿರ್ಲಿಲ್ಲ. ನನಗೇನ್ ನಾನು ಮಾಡಿರೋ ತಪ್ಪನ್ನ ಒಪ್ಕೊಳಕ್ಕೇನಿಲ್ಲ. ನಾನು ನನ್ನ ಫ್ರೆಂಡ್ ಚೌಲ್ಟ್ರಿಯಲ್ಲಿ ಬೋರ್ಡ್ಗಳು ನೋಡ್ಕೊಂಡು ಆ ಮದುವೆ ಕರೀದೇ ಇದ್ರು ಹೋಗಿ ಊಟ ಮಾಡ್ಕೊಂಡು ಬರ್ತಾ ಇದ್ವಿ. ಹಂಗ ಬೆಳೆದಂತ ಹುಡುಗರು ನಾವು. ಈ ಎಲ್ಲಾ ಚೌಲ್ಟ್ರಿ ಇವತ್ತು ಮದುವೆ ಕರೆದ್ರು ಹೋಗಕ್ ಆಗ್ತಿಲ್ಲ. ಅವತ್ತು ಕರೀದೇ ಇದ್ರು ನೀಟಾಗಿ ಒಂದು ಪಾಂಚ್ ಪೌಡರ್ ಇತ್ತು ಸರ್, ನೀಟಾಗಿ ಹಾಕೊಂಡು ಏನ್ ಹಾಕಿದ್ರು ಚೇಂಜ್ ಅಂತೂ ಬರಲ್ಲ. ಆದ್ರೆ ಇಂಥ ದಿನಗಳನ್ನೆಲ್ಲ ನೋಡಿದೀವಿ, ನೋಡಿ ಬಂದ್ವಿ. ಇವತ್ತು ಚುನಾವಣೆ ಆದ್ಮೇಲೆ ನಾನು ಎಸ್ಟರ್ಡೇ ನೆನ್ನೆಗೆ 12,20,00,000 ಖರ್ಚು ಮಾಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. 75ರಿಂದ 80,000 ಸೀರೆ ಕೊಟ್ಟೆ, 20,000 ಜನ ಮಕ್ಕಳಿಗೆ ಬಟ್ಟೆ ಕೊಟ್ಟೆ, 10 ಆಂಬ್ಯುಲೆನ್ಸ್, 20 ಡ್ರೈವರ್ಸ್, ಒಬ್ಬರ ಹತ್ರ ₹1 ತಗೊಳ್ಳದೆ ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀನಿ. SSLC ಅಲ್ಲಿ ಹೋಗ್ತಾ ಇರೋ ಮಕ್ಕಳಿಗೆ ₹1,000 ಕೊಟ್ಟಿದ್ದೀನಿ. ಡಿಗ್ರಿ ಮಕ್ಕಳಿಗೆ ಹತ್ತತ್ರ ಅದೊಂದು 2-2.5 ಕೋಟಿ ಕೊಟ್ಟಿದ್ದೀನಿ. ಇವತ್ತು ನಿಮ್ಮ ಸಮುದಾಯದ ಮಕ್ಕಳಿಗೂ ಒಳ್ಳೇದಾಗ್ಲಿ ಅಂತ ಇವತ್ತು ನಾನು ₹5 ಲಕ್ಷ ಸ್ಕಾಲರ್ಶಿಪ್ ಇವತ್ತು ಕೊಡ್ತಾ ಇದ್ದೀನಿ. ಇದೆಲ್ಲ ದಯವಿಟ್ಟು ನನಗೆಲ್ಲ ದುಡ್ಡು ಜಾಸ್ತಿ ಆಗಿದೆ ಅಂತ ಅನ್ಕೋಬೇಡಿ. ನಾನು ಬಹಳ ದುಡ್ಡೇನಿಲ್ಲ. ఏమంటే ఉండేదంతా ఖర్చు చేస్తాను. గ్యాలంటే నేను ఎత్తిపెట్టి ఏం చేద్దాప, నా బిడ్డలకి ఎత్తిపెట్టాల. ఆ నా కొడుక్కి జన్మం ఇచ్చినాము, వాడు కెపాసిటీ ఉంటే బతుకుంటాడు. ಕೆಪಾಸಿಟಿ ಇದ್ರೆ ಬದುಕ್ತಾನೆ. ನಾನು ಅವನಿಗೆ ಮಾಡೋದು ಅವನ ಮಗನ ಅದಂತಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೊಂದು ಅವಕಾಶ ಸಿಕ್ಕಿದೆ. ನಾನು ಇನ್ನೊಂದು ಇಲ್ಲಿರೋ ಎಲ್ಲ ಹಿರಿಯರಿಗೂ ಹೇಳ್ತಾ ಇದ್ದೀನಿ. ಮೋಸ್ಟ್ಲಿ ನಾನು ನಿಮ್ಗಿಂತ ಕಿರಿಯ ಆಗ್ಬೋದು ವಯಸ್ಸಲ್ಲಿ, ಆದ್ರೆ ಲೈಫಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಾನು 37 ವರ್ಷಕ್ಕೆ ಒಂದು ಅಕಾಡೆಮಿ ಕಟ್ಟಿ ಸಕ್ಸಸ್ ಆದೆ. ಕಡಿಮೆ ದಿನಗಳಲ್ಲಿ ಬಂದು MLA ಆದೆ ಅಂದ್ರೆ ಇದು ಅದೃಷ್ಟ, ಹಣೆ ಬರಹದ ಜೊತೆಗೆ ನಾವು ಯೋಚನೆ ಮಾಡೋ ರೀತಿ ಇದೆಲ್ಲ. ನನಗೆ ಬಹಳಷ್ಟು ಜನ ಯಾರಾದ್ರೂ ಅಂತ ಇರ್ತಾರೆ, 20 ವರ್ಷ ನೀನೇ MLA ಆಗ್ಬೇಕು. ಆದ್ರೆ ನನಗೂ ಆಸೆ ಇದೆ. 20 ಅಲ್ಲ 50 ವರ್ಷ ಮಾಡಿ ನಾನು ಬೇಡ ಅಂತೀನಿ. ನನಗೇನು ಆಸೆ ಇರಲ್ಲ. ನೀವು 50 ವರ್ಷ ಮಾಡಿದ್ರು ನನಗೆ MLA ಆಗೋ ಆಸೆ ಇದೆ. ಆದ್ರೆ ನಮ್ಗೊಂದು ಅವಕಾಶ ಸಿಕ್ಕಿದಾಗ ಒಳ್ಳೇದ್ ಮಾಡ್ಬಿಡ್ಬೇಕು. ನೋಡಿ, ಈ 5 ವರ್ಷ ನನಗೆ ಅವಕಾಶ ಅನ್ಕೊಂಡಿದೀನಿ. ನೀವು ನಂಬ್ತಿರಲ್ಲ, ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನನಗೆ ₹130 ಕೋಟಿ ಗ್ರಾಂಟ್ ಕೊಟ್ಟಿದ್ದಾರೆ. ನಾನು ಕೇಳಿದೆ, ಸರ್ ನನ್ನ ಮೇಲೆ ಜನರಿಗೆ ಅಪಾರವಾದ ನಿರೀಕ್ಷೆ ಇದೆ. ಈ ಪ್ರತಿಪಕ್ಷದವ್ರು ಯಾರ್ಯಾರೋ ಬಂದು ಈ ಶಿಡ್ಲಘಟ್ಟ ಸರ್ಕಲಲ್ಲಿ ಬಾಯಿಗೆ ಬಂದಂಗೆ ಬೈದೋಗ್ತಾರೆ. ಏನ್ ತಂದೆ ತಂದೆ ಬಾರೋ ನೋಡೋ ಅಂದ್ರೆ ಒಬ್ಬನ ಅಡ್ರೆಸ್ಗಿಲ್ಲ. ನಾನು ಏನ್ ಮಾಡ್ಲಿ? ₹130 ಕೋಟಿ ನಾನು ತಂದಿದ್ದೀನಿ. ನಮ್ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ರು. ಇಂಥ ಡಿಸೆಂಬರ್ ಮೇಲೆ ಕೊಡ್ಬೇಕಾಗಿತ್ತು, ನನಗೆ ಕೊಟ್ರು. UGDಗೆ ನಮ್ಮ MC ಸಾಹೇಬ್ರು ಸುರೇಶ್ ಅಣ್ಣ ಹತ್ರ ಕರ್ಕೊಂಡೋಗಿ 45 ಕೋಟಿ ಬೇಕು ಚಿಕ್ಕಬಳ್ಳಾಪುರದಲ್ಲಿ UGDಗೆ. ಸುರೇಶ್ ಅಣ್ಣ ಅವರು ನಿಮ್ಮ ಸಮುದಾಯದ ಪ್ರತಿಭೆ, ಅವ್ರಿಗೂ ಒಂದು ಚಪ್ಪಾಳೆ ಹೊಡಿಬೇಕು. ಭೈರತಿ ಸುರೇಶ್ ಅಣ್ಣ ಅವರು ಮೋಸ್ಟ್ಲಿ ಅವರು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಷ್ಟೇ ಉನ್ನತ ಸ್ಥಾನಕ್ಕೆ ಬರಬೇಕು ಅನ್ನೋದು ನಮ್ಮಂತ ಹುಡುಗರ ಆಸೆ. ರೇವಣ್ಣ ಸಾಹೇಬ್ರು ಅಷ್ಟೇ ನನ್ನ ಚುನಾವಣೆಯಲ್ಲಿ ಬಹಳ ಅವರು ಸುರೇಶ್ ಅಣ್ಣ ₹30 ಕೋಟಿ ಆಲ್ಮೋಸ್ಟ್ ಅಲ್ಲಿ ಇನ್ನ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. 45 ಕೋಟಿ ಬೇಕು UGDಗೆ. ಮತ್ತೆ ಮುಂದಿನ ವಾರನೋ ಅದ್ರ ಮುಂದಿನ ವಾರನೋ ಕೇಳ್ತಾರೆ, ಏನಪ್ಪ ಚರಂಡಿನೇ ಅಲ್ಲ ನೋಡಪ್ಪ 30 ಕೋಟಿ ಮಾಡಬೇಕು. ಅದು ತಂದು ವರ್ಕ್ ಆರ್ಡರ್ ಆಗೋ ಅಷ್ಟೊತ್ತಿಗೆ ಕನಿಷ್ಠ 2 ವರ್ಷ ಆಗುತ್ತೆ ಕೆಲಸ ಮುಗಿಸಕ್ಕೆ. 2 ವರ್ಷ ನನಗೆ ಟೈಮ್ ಕೊಡಿ. ಟೌನ್ ಅಲ್ಲಿ ಎಲ್ಲಾ ಕಡೆ UGD ರೆಡಿ ಮಾಡಿ ಇಡ್ತೀನಿ. ಅದಕ್ಕೆ 2 ವರ್ಷ ಟೈಮ್ ಬೇಕು.